ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಆರ್ ಟಿ ಸಿ ಉತ್ತಾರ ತೆಗೆದುಕೊಳ್ಳೋದು ಹೇಗೆ ಅಂತ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಇದೆ. ಈ ವಿಡಿಯೋದಲ್ಲಿ ಈ ಆರ್ ಟಿ ಸಿ ಉತ್ತಾರ ತೆಗಿಬೇಕಂದ್ರೆ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ, ನಿಮ್ಮ ಹತ್ರ ಐ ಡಿ ಇದ್ದರೆ ಮಾತ್ರ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಬರುತ್ತೆ. ಈಗ ನೋಡಿ, ಅಧಿಕೃತ ವೆಬ್ಸೈಟು, ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕೂಡ ನೀವು ಇದನ್ನು ಇಲ್ಲಿ ಬರ್ಬೋದು. ಇಲ್ಲಿ ಲಾಗಿನ್ ಅಂತಿದೆ, ಆಲ್ರೆಡಿ ಇದ್ದರೆ ಲಾಗಿನ್ನು ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ಬೋದು. ನಮ್ಮ ಹತ್ರ ಇನ್ನೂ ಐ ಡಿ ಇಲ್ಲ, ಐ ಡಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಇದು ಕೆಳಗೆ ನೋಡಿ ಕ್ರಿಯೇಟ್ ಐ ಡಿ ಅಂತಿದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದೆ ಈ ರೀತಿ ಓಪನ್ ಆಗುತ್ತೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ, ನಾನು ಸುತ್ತಿ ಬಳಸಿ ಮಾತಾಡಲ್ಲ. ನೇರವಾಗಿ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ, ನಿಮ್ಮ ಆಧಾರ್ ಕಾರ್ಡ್ ತೊಗೊಳ್ಳಿ, ಅದರಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಟೈಪ್ ಮಾಡಿ. ಫಸ್ಟ್ ಹೆಸರು, ಲಾಸ್ಟ್ ಹೆಸರು, ನಿಮ್ಮ ಹೆಸರನ್ನು, ಲಾಸ್ಟ್ ಸರ್ನೇಮನ್ನು ಮತ್ತು ಇಮೇಲ್ ಐ ಡಿ, ನಿಮ್ಮ ಹೊಸ ಐ ಡಿ ನಂಬರ್, ಎಂಟರ್ ಐ ಡಿ ನಂಬರ್ ಕ್ರಿಯೇಟ್ ಮಾಡ್ಕೊಳ್ಳಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತು ಕನ್ಫರ್ಮ್ ಪಾಸ್ ಕೊಡಿ. ಕನ್ಫರ್ಮ್ 2 ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡ್ 2 ಅಂತಂದರೆ ಮೊದಲು ಹಾಕಿದ್ದು ಪಾಸ್ವರ್ಡ್ ಇನ್ನೊಂದು ಸಲ ಕನ್ಫರ್ಮ್ ಪಾಸ್ವರ್ಡ್ ಕೊಡಿ. ಮತ್ತು ಇಲ್ಲಿ ಮೇಲ ಫಿಮೇಲ ಕೇಳುತ್ತೆ, ಅದನ್ನು ಹಾಕಿ. ಆಧಾರ್ ಕಾರ್ಡಲ್ಲಿ ಹೇಗಿದೆ ಆ ಥರ ಹೆಸರು ಕೊಡಿ ಮತ್ತು ಅದೇ ನಂಬರನ್ನ ಇದು ಟೈಪ್ ಮಾಡಿ. ಈ ರೀತಿ ಕ್ರಿಯೇಟ್ ಮಾಡಿದಾಗ ಯಾವುದೇ ರೀತಿ ತಪ್ಪಾಗದೆ ನೋಡ್ಕೊಳ್ಳಿ. ಯಾಕಂದರೆ ಆಧಾರ್ ಕಾರ್ಡಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಡಾಟಾನ ಎಂಟ್ರಿ ಮಾಡಿ, ಅಂದರೆ ಮಾತ್ರ ನಿಮಗೆ ಐ ಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಾಂದರೆ ಏನಾದರೂ ಪ್ರಾಬ್ಲಮ್ ಬರುತ್ತೆ. ಅವೈಲೇಬಲ್ ಪ್ಲೀಸ್ ಸೆಲೆಕ್ಟ್ ಏನಂತಾರೆ ಐ ಡಿ ಅಂತ ಬರುತ್ತೆ. ನಮ್ಮದು ಆಲ್ರೆಡಿ ಇತ್ತಂದರೆ ಇನ್ನೊಂದು ಐ ಡಿ ಹಾಕಂತ ಬರುತ್ತೆ. ಆಲ್ರೆಡಿ ನಂದು ಐ ಡಿ ಇದೆ, ಅದನ್ನು ಹಾಕ್ತಾಯಿದ್ದೆ, ಆದರೆ ಇನ್ನೊಂದು ಅದು ಆಲ್ರೆಡಿ ಇದೆ ಅಂತ ತೋರಿಸ್ತಾ ಇದೆ. ನೀವು ಮಾತ್ರ ಈ ರೀತಿ ಮಾಡ್ಲಿಕ್ಕೆ ಹೋಗ್ಬಿಡಿ. ಆಲ್ರೆಡಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ತಿದ್ರೆ ಅಂದರೆ ಈ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸಲ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಫೋನ್ ನಂಬರ್ ಮತ್ತು ಮೇಲ್ ಹಾಕಿ, ಒಂದು ಒ ಟಿ ಪಿ ಬರುತ್ತೆ, ಒ ಟಿ ಪಿ ಹಾಕಿ ಜನ್ರೇಟ್ ಮಾಡಿದ್ರೆ ನಿಮ್ಮ ಲಾಗಿನ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿಬಿಡುತ್ತೆ. ಲಾಗಿನ್ನು ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನಿಮಗೆ ಉತ್ತಾರ ತೆಗಿಯೋಕ್ಕೆ ಬರೋಲ್ಲ. ಯಾಕಂದರೆ ಉತ್ತಾರ ತೆಗಿಬೇಕಾದ್ರೆ ಆಲ್ರೆಡಿ ನಿಮ್ಮ ಅಕೌಂಟಲ್ಲಿ ಹಣ ಇರಬೇಕಾಗತ್ತೆ. ಯಾವ ರೀತಿ ಅಮೌಂಟನ್ನು ಅದರಲ್ಲಿ ಹಾಕಬೇಕು ಅನ್ನೋ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಮತ್ತೆ ಹೊಳ್ಳಿ ರಿಟರ್ನ್ ಆಗಿ ಬರ್ತಾಯಿದ್ದೀನಿ. ಈಗ ನಾನು ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀನಿ. ಈಗ ಬಂತು ನೋಡಿ, ನಾನು ನನ್ನ ಯೂಸರ್ ನೇಮನ್ನು ಹಾಕ್ತೀನಿ, ನನ್ನ ಪಾಸ್ವರ್ಡ್ ಹಾಕ್ತೀನಿ ಮತ್ತು ಕ್ಯಾಪ್ಚಾ ಹಾಕಿ ಲಾಗಿನ್ ಅಂತ ಕೊಡ್ತೀನಿ. ಈ ರೀತಿ ಕೊಟ್ಟರೆ ಅದು ಆರ್ ಟಿ ಸಿ ಉತ್ತಾರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಉತ್ತಾರನ ನೋಡ್ಬೋದು, ಆದರೆ ತಗೊಳಕ್ಕೆ ಬರಲ್ಲ. ತಗೋಬೇಕಂದ್ರೆ ನಿಮ್ಮ ಐ ಡಿಯಲ್ಲಿ ಹಣ ಇರಬೇಕಾಗುತ್ತೆ. ಅದನ್ನು ರಿಚಾರ್ಜ್ ಮಾಡ್ಕೋಬೇಕಾಗುತ್ತೆ. ರಿಚಾರ್ಜ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ಬಂತು ನೋಡಿ, ನನ್ನ ಐ ಡಿಯಲ್ಲಿ ಆಲ್ರೆಡಿ 415 ರೂಪಾಯಿ ಇದೆ. ಅದಕ್ಕೋಸ್ಕರ ನಾನು ಪ್ರಿಂಟ್ ತಗೋಬೋದು. ರಿಚಾರ್ಜ್ ಮಾಡಿಸಿದ್ರೆ ಮಾತ್ರ ನಿಮಗೆ ಪ್ರಿಂಟ್ ತಗೋಕ್ಕೆ ಬರುತ್ತೆ. ಆರ್ ಟಿ ಸಿ ಉತ್ತಾರ ಪ್ರಿಂಟ್ ತಗೋಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಅದನ್ನು ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಈಗ ಇದನ್ನು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸಿದ್ದೆ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಡಿಸ್ಟಿಕ್ಕು, ತಾಲೂಕು, ಗ್ರಾಮ, ವಿಲೇಜು, ಹೋಬಳಿ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿದರೆ ಜಸ್ಟ್ ನೋಡಿ ಅವ್ರದ್ದು ಒಬ್ಬರು ತೋರಿಸಿದ್ದು. ನಾನು ಜಸ್ಟ್ ರ್ಯಾಂಡಮಾಗಿ ಒಬ್ಬರು ತೋರಿಸ್ತಾ ಇದ್ದೀನಿ. ಇಲ್ಲಿ ಫೇ ಅಂತಿರುತ್ತೆ ನೋಡಿ, ಇಲ್ಲಿ ಆರ್ ಟಿ ಸಿ ಫೇ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ಪ್ರಿಂಟ್ ಬರುತ್ತೆ ನಿಮಗೆ. ಕ್ಲಿಕ್ ಮಾಡಿದಾಗ ನಿಮ್ಮ ಅಮೌಂಟ್ ತೋರಿಸಿ 5 ರೂಪಾಯಿ ಕಟ್ಟಾಗುತ್ತೆ. ಒಂದು ಉತ್ತಾರತೆಗೆ ನಿಮಗೆ 5 ರೂಪಾಯಿ ಕಟ್ಟಾಗುತ್ತೆ ಅಂತ ತೋರಿಸುತ್ತೆ. ಓಕೆ ಅಂತ ಕೊಟ್ಟರೆ ಅಮೌಂಟ್ ಕಟ್ಟಾಗುತ್ತೆ, ನಿಮ್ಮ ಅಕೌಂಟ್ ಕಟ್ಟ ಪ್ರಿಂಟ್ ಬರುತ್ತೆ. ನಾನು ಇದು ತೆಗಿತಾ ಇಲ್ಲ, ಜಸ್ಟ್ ಕ್ಯಾನ್ಸಲ್ ಮಾಡಿ ವ್ಯೂ ಅಂತ ತೋರಿಸ್ತಾ ಇದ್ದೀನಿ. ವ್ಯೂ ಅಂತಿದೆಯಲ್ಲ, ಅಲ್ಲಿ ಹೋಗಿ ನಿಮ್ಮ ಒಂದು ಉತ್ತಾರದ ಮಾಹಿತಿಯನ್ನು ನೋಡ್ಬೋದು. ಅದು ಪ್ರಿಂಟ್ ತೆಗಿಯೋಕ್ಕೆ ಬರೋಲ್ಲ, ಜಸ್ಟ್ ನೋಡೋದಕ್ಕೆ ಮಾತ್ರ ಬರುತ್ತೆ, ಪ್ರಿಂಟ್ ತೆಗಿಯೋಕ್ಕೆ ಬರೋಲ್ಲ. ಇದಿಷ್ಟು ಸ್ನೇಹಿತರೆ, ನಿಮ್ಮ ಆರ್ ಟಿ ಸಿ ಉತ್ತಾರ ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದರ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಆರ್ ಟಿ ಸಿ ಉತ್ತಾರ ರಿಚಾರ್ಜ್ ಮಾಡೋದು ಹೇಗೆ, ರಿಚಾರ್ಜ್ ಮಾಡಿದರೆ ಮಾತ್ರ ಪ್ರಿಂಟ್ ತೆಗಿಯೋಕ್ಕೆ ಬರುತ್ತೆ ಅಂತ ಹೇಳಿದ್ದೆ. ಆ ರಿಚಾರ್ಜ್ ಮಾಡೋದನ್ನು ಸಂಪೂರ್ಣ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಾಧ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.